ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಮತ್ತು ಜೆಡಿಎಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಪರಿಷತ್ ಸದಸ್ಯರ ಶರವಣ ನಮ್ಮ ಜೊತೆ ಇದ್ದಾರೆ. ಏನು ಪ್ರತಿಭಟನೆ ಯಾಕೆ? ಇವತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಚೆಸ್ ರೂಪದಲ್ಲಿ ಪ್ರತಿ ಲೀಟ್ರಿಗೆ ₹3 ಮತ್ತು ₹3.5 ಜಾಸ್ತಿ ಮಾಡೋದ್ರ ಮೂಲಕ ಈ ಒಂದು ಸಾಮಾನ್ಯ ಜನರ ಬಾಳಲ್ಲಿ ಚೆಲ್ಲಾಟ ಆಡ್ತಾ ಇದೆ. ಇವತ್ತು ಜನ ತತ್ತರಿಸ್ತಾ ಇದ್ದಾರೆ. ನಿಮಗೆ ಗ್ಯಾರಂಟಿ ಯೋಜನೆಗೆ ಹಣ ಇಲ್ಲ ಅಂದರೆ ಬೇರೆ ಮಾರ್ಗವನ್ನು ಹುಡುಕೊಳ್ಳಿ. ಮಧ್ಯಮ ವರ್ಗದವರು, ಬಡವರು ಇವತ್ತು ಪ್ರತಿ ಹಂತದಲ್ಲಿ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಅವರ ಜೀವನ ನಡೆಸೋದು ಭಾಳ ಕಷ್ಟ ಇದೆ. ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕೂಡಲೇ ಈ ಒಂದು ರೇಟನ್ನು, ಈ ಟ್ಯಾಕ್ಸ್ ಹಣವನ್ನು ಜಾಸ್ತಿ ಮಾಡಿರತಕ್ಕಂಥ ಬೆಲೆ ಏರಿಕೆಯನ್ನು ವಾಪಸ್ ಪಡಿಬೇಕು. 3 ದಿವಸ ನಿಮಗೆ ಸಮಯ ಕೊಡ್ತೀವಿ. ಇಲ್ಲಾಂದರೆ ನಾವು JDS ಪಕ್ಷ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಂದಿನ ಸರ್ಕಾರದಲ್ಲಿ ನೀವೇ ವಿರೋಧ ಪಕ್ಷ ನಾಯಕರಿದ್ದಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಥರ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡುತ್ತೀವಿ ಅಂತ ಮಾಡುವಂಥ ಸಂದರ್ಭದಲ್ಲಿ ತಾವು ಯಾವ ಥರ ಹೇಳಿಕೆಯನ್ನು ಕೊಟ್ರಿ, ಯಾವ ಥರ ಶವಯಾತ್ರೆಯನ್ನು ಮಾಡಿದಿರಿ ಅಂತೇಳಿ ನೆನಪು ಮಾಡ್ಕೊಳ್ಳಿ. ಇವತ್ತು ನಾನು ಕೇಳ್ತಾ ಇರತಕ್ಕಂಥದ್ದು, ಇವತ್ತು ಪಿಕ್ ಪಾಕೆಟ್ ಸರ್ಕಾರ ಇವತ್ತು ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನೀವು ಏನು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಹಣ ಸಾಲ ಮಾಡಿದ್ದೀರಾ ಅಂತೇಳಿ ಶ್ವೇತಪತ್ರವನ್ನು ಹೊರಡಿಸಿ ನೋಡೋಣ. ಅದನ್ನು ಬಿಟ್ಟು ಯಾವುದೇ ದಿವಾಲಿ ಆಗಿಲ್ಲ, ನಮ್ಮಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಪದೇ ಈ ಥರ ಸ್ಟಾಂಪ್ ಡ್ಯೂಟಿ ಇರ್ಬೋದು, ಎಕ್ಸೈಸ್ ಡ್ಯೂಟಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಬಳಕೆ ಮಾಡುವಂಥ ಎಲ್ಲ ಥರ ಟ್ಯಾಕ್ಸ್ಗಳನ್ನು ತಾವು ಜಾಸ್ತಿ ಮಾಡಿಕೊಂಡು ಹೋಗ್ತಾನೇ ಇದ್ದೀರಾ. ಆದರೂ ಕೂಡ ಜನ ಇವತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮಗೆ ಬುದ್ಧಿ ಕಳಿಸಿದ್ದಾರೆ. ಇನ್ನೂ ನೀವು ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೆಲೆಯನ್ನು ಕೊಡಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. CM ಅವರು ಹೇಳ್ತಾರೆ ಕೇಂದ್ರ ಸರ್ಕಾರ ಹೆಚ್ಚಿನ ತೆರಿಗೆ ವಿಧಿಸಿದೆ. ಮೊದಲು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರು ಕಡಿಮೆ ಮಾಡಲಿ, ಎಲ್ಲ ಬೆಲೆ ಏರಿಕೆ ಆಗಿದೆ, ಕೇಂದ್ರ ಸರ್ಕಾರ ಇದರಲ್ಲಿ ಮೊದಲು ಕ್ರಮ ಕೈಗೊಳ್ಬೇಕು ಅಂತ. ಆ ಬಗ್ಗೆ ಏನು ಹೇಳ್ತೀರಿ? ನೋಡಿ, ನಿಮಗೆ ತಾಕತ್ತಿದ್ರೆ ಇವತ್ತು ಕೇಂದ್ರ ಸರ್ಕಾರವನ್ನು ಯಾಕ್ರಿ ಬೆಟ್ಟ ತೋರಿಸ್ತಾ ಇದ್ದೀರಾ? ಮಾತಾಡಿದ್ರೆ ಏನೇ ಮಾಡಿದ್ರು ಕೂಡ ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರತಕ್ಕಂಥ ಈ ಚೆಸ್ ಏನಿದೆ ಇದು ನಿಮ್ಮ ಪರಮಾವಧಿ. ಇವತ್ತು ನೀವು ಜಾಸ್ತಿ ಮಾಡಿರೋದು, ಕೇಂದ್ರ ಸರ್ಕಾರ ಎಲ್ಲಿ ಕೂಡ ಜಾಸ್ತಿ ಮಾಡಿಲ್ಲ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ಅರಿವಿಲ್ವಾ? ಯಾವ ಪುರುಷೋತ್ತಕ್ಕೋಸ್ಕರ ಇಂಥ ಹೇಳಿಕೆಯನ್ನು ಕೊಡ್ತೀರಿ? ನಿಮಗೆ ಇವತ್ತು ಸರ್ಕಾರ ದಿವಾಲಿ ಆಗಿದೆ ಅಂತ ಹೇಳಿ ಒಪ್ಕೋತೀವಿ. ಅದನ್ನು ಬಿಟ್ಟು ಏನೇ ಸಮಸ್ಯೆ ಬಂದರೂ ಕೂಡ ಪದೇ ಕೇಂದ್ರ ಸರ್ಕಾರ ಮುಖ ತೋರಿಸೋದು, ಕೇಂದ್ರ ಸರ್ಕಾರ ಹಾಗೆ ಮಾಡ್ತಾ ಇದೆ, ಮಲತಾಯಿ ಧೋರಣೆ ಅಂತ ಹೇಳೋದು, ಇದನ್ನು ಬಿಡಿ. ನೀವು 14 ಬಡ್ಜೆಟನ್ನು ಮಂಡನೆ ಮಾಡಿರತಕ್ಕಂಥ ಆರ್ಥಿಕ ತಜ್ಞರು ಅಂತೇಳಿ ಅನ್ನಿಸ್ಕೊಂಡಿದ್ದೀರಿ. ನಿಮಗೆ ಅರಿವಿಲ್ವಾ? ಯಾಕೆ ಈ ಥರ ಪದಗಳನ್ನು ಹೇಳಿಕೆ ಕೊಡ್ತಾ ಇದ್ದೀರಾ? ದಯಮಾಡಿ ಇವತ್ತು ನಾನು ಹೇಳ್ತೀನಿ, ಸರ್ಕಾರಕ್ಕೆ 3 ದಿವಸ ಒಳಗಡೆ ನೀವು ಇದನ್ನು ವಾಪಸ್ ಪಡೆದೇ ಹೋದರೆ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಬೆಲೆ ಕೊಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದಿಷ್ಟು ಶರವಣ ಅವರ ಹೇಳಿಕೆ. 3 ದಿನ ಗಡುವು, ಅಷ್ಟು ಕಡಿಮೆ ಮಾಡಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ.